ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ RCB ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ನಿನ್ನೆ ರೋಚಕ ಜಯ ಸಾಧಿಸಿದ ಬಳಿಕ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದೆ. ಹೌದು ಸ್ನೇಹಿತರೆ, ಇನ್ನೆಷ್ಟೋ ಪಂದ್ಯ ಗೆದ್ದರೆ ನಮ್ಮ RCB ತಂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತೆ ಮತ್ತು ಇನ್ಯಾವ್ಯಾವ ತಂಡಕ್ಕೆ ಪ್ಲೇ ಆಫ್ ಗೆ ಹೋಗಲು ಅವಕಾಶವಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 54ನೇ ಪಂದ್ಯದಲ್ಲಿ ನಮ್ಮ RCB ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 2 ರನ್ಗಳ ರೋಚಕ ಜಯ ಆದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಕೊನೆಯ ಓವರ್ ನಲ್ಲಿ 15 ರನ್ ಬೇಕಿದ್ದಾಗ ನಮ್ಮ RCB ತಂಡ ಮಿರಾಕಲ್ ಆದ್ರೆ ಮಾಡುತ್ತೆ. ಇನ್ನು ಭುವನೇಶ್ವರ್ ಕುಮಾರ್ ಅವರ ಅದ್ಭುತ ಸಿಕ್ಸ್ ಮತ್ತು ಲಸಿಕ್ದರ್ ಸಲಾಂ ಅವರ ಒಳ್ಳೆಯ ಗೇಮ್ ಅವೇರ್ನೆಸ್ ನಿಂದಾಗಿ ನಮ್ಮ RCB ತಂಡ ಇವತ್ತಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆದ್ರೆ ಗೆದ್ದು ಬೀಗಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಗೆದ್ದ ಬಳಿಕ ನಮ್ಮ RCB ತಂಡ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಮೊದಲನೇ ಸ್ಥಾನಕ್ಕೆ ಆದ್ರೆ ಏರಿದೆ. ಇನ್ನು ನಮ್ಮ RCB ತಂಡದ ಪಾಯಿಂಟ್ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ನಮ್ಮ RCB ತಂಡ ಪಾಯಿಂಟ್ ಪಟ್ಟಿಯಲ್ಲಿ 11 ಪಂದ್ಯಗಳನ್ನಾದ್ರೆ ಆಡಿದೆ. ಇನ್ನು 7 ಪಂದ್ಯ ಗೆದ್ದು 4 ಪಂದ್ಯ ಸೋತು 14 ಅಂಕಗಳೊಂದಿಗೆ ಉತ್ತಮ ರನ್ ರೇಟ್ ನೊಂದಿಗೆ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಎರಡನೇ ಸ್ಥಾನದಲ್ಲಿ SRH ಕೂಡ ಇದೆ ಅಂತಾನೆ ಹೇಳ್ಬಹುದು. SRH ತಂಡ 11 ಪಂದ್ಯಗಳಲ್ಲಿ 7 ಪಂದ್ಯ ಗೆದ್ದು 4 ಪಂದ್ಯ ಸೋತು 14 ಅಂಕಗಳೊಂದಿಗೆ ಇದು ಕೂಡ ಒಳ್ಳೆಯ ರನ್ ರೇಟ್ ನೊಂದಿಗೆ ಎರಡನೇ ಸ್ಥಾನದಲ್ಲಿ ಆದ್ರೆ ಇದೆ. ಆದ್ರೆ ನಮ್ಮ RCB ತಂಡಕ್ಕೆ ಮತ್ತು ಹೈದರಾಬಾದ್ ತಂಡಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆದ್ರೆ ಇದೆ ಅಂತಾನೆ ಹೇಳ್ಬಹುದು ರನ್ ರೇಟ್ ನಲ್ಲಿ. ಆ ಕಾರಣದಿಂದಾಗಿ ನಮ್ಮ RCB ತಂಡ ಸ್ವಲ್ಪ ಸೇಫ್ ಅಂತಾನೆ ಹೇಳ್ಬಹುದು. ಇನ್ನು ಗುಜರಾತ್ ಟೈಟನ್ಸ್ ತಂಡನು ಕೂಡ 11 ಪಂದ್ಯಗಳಲ್ಲಿ 7 ಪಂದ್ಯ ಗೆದ್ದು 4 ಪಂದ್ಯ ಸೋತು 14 ಅಂಕಗಳೊಂದಿಗೆ ಒಳ್ಳೆಯ ಪ್ಲಸ್ ರನ್ ರೇಟ್ ನೊಂದಿಗೆ ಮೂರನೇ ಸ್ಥಾನದಲ್ಲಿ ಆದ್ರೆ ಗುಜರಾತ್ ಟೈಟನ್ಸ್ ತಂಡ ಆದ್ರೆ ಇದೆ. ಆದ್ರೆ ನಮ್ಮ RCB ತಂಡಕ್ಕೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಹೋಲಿಸಿಕೊಂಡ್ರೆ ನೆಟ್ ರನ್ ರೇಟ್ ನಲ್ಲಿ ತುಂಬಾನೇ ಆದ್ರೆ ಡಿಫ್ರೆಂಟ್ ಆದ್ರೆ ಇದೆ. ಆ ಕಾರಣದಿಂದಾಗಿ ನಮ್ಮ RCB ತಂಡ ಮೊದಲನೇ ಸ್ಥಾನದಲ್ಲಿ ಉಳಿಯೋದು ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಇನ್ನು ಇಲ್ಲಿ ಈ ಪಾಯಿಂಟ್ ಪಟ್ಟಿಯಲ್ಲಿ ನಾವು ಗಮನಿಸಬೇಕಾದ ಒಂದು ಸೂಕ್ಷ್ಮವಾದ ವಿಚಾರ ಏನಂತಂದ್ರೆ ಪಂಜಾಬ್ ಕಿಂಗ್ಸ್ ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 3 ಪಂದ್ಯ ಸೋತು 1 ಪಂದ್ಯ ಡ್ರಾ ಆದ್ರೆ ಆಗಿದೆ. ಇದು ಮಳೆಯಿಂದ ಅಬೌಟೆಂಡ್ ಆದ್ರೆ ಆಗಿತ್ತು ಅಂತ ಹೇಳ್ಬಹುದು ಈ ಪಂದ್ಯ. ಆ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಬಂದ್ಬಿಟ್ಟು 13 ಅಂಕಗಳಾದ್ರೆ ಇವೆ. ಇನ್ನು ಒಳ್ಳೆಯ ರನ್ ರೇಟ್ ಕೂಡ ಇದೆ. ಆ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ಏನಾದ್ರೂ ಇವತ್ತಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ರೆ ಮೊದಲನೇ ಸ್ಥಾನಕ್ಕೆ ಆದ್ರೆ ಹೋಗುತ್ತೆ. ಅಕಸ್ಮಾತ್ ಏನಾದ್ರು ಪಂಜಾಬ್ ಕಿಂಗ್ಸ್ ಈ ಪಂದ್ಯದಲ್ಲಿ ಸೋತಿತ್ತು ಅಂತಂದ್ರೆ ತುಂಬಾನೇ ಕಷ್ಟಕರವಾಗುತ್ತೆ ಅಂತಾನೆ ಹೇಳ್ಬಹುದು ಪ್ಲೇ ಆಫ್ ಗೆ ಬರಲು. ಇನ್ನು 5ನೇ ಸ್ಥಾನದಲ್ಲಿ CSK ತಂಡ ಇದೆ. CSK ತಂಡ 11 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 5 ಪಂದ್ಯ ಸೋತು 12 ಅಂಕಗಳೊಂದಿಗೆ CSK ತಂಡ 5ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಉಳಿದಿರುವ 3 ಪಂದ್ಯಗಳಲ್ಲಿ 2 ಪಂದ್ಯ ಕಂಡೀಷನ್ ಆಗಿ ಗೆಲ್ಬೇಕಂತಾನೆ ಹೇಳ್ಬಹುದು CSK ತಂಡ. ಆ ಕಾರಣದಿಂದಾಗಿ CSK ತಂಡ ಏನಾದ್ರು 3 ಪಂದ್ಯಗಳಲ್ಲಿ 2 ಪಂದ್ಯ ಗೆಲ್ಲದೆ ಹೋದ್ರೆ ಇವರು ಪ್ಲೇ ಆಫ್ ಗೆ ಬರೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬಹುದು. ಇನ್ನು ರಾಜಸ್ಥಾನ್ ರಾಯಲ್ಸ್ ಕೂಡ 11 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 5 ಪಂದ್ಯ ಸೋತು 12 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಈ 3 ತಂಡಗಳಂದ್ರೆ ಪಂಜಾಬ್ ಕಿಂಗ್ಸ್, CSK ಮತ್ತು ರಾಜಸ್ಥಾನ್ ರಾಯಲ್ಸ್ ಗೆ ತುಂಬಾನೇ ಆದ್ರೆ ಪೈಪೋಟಿ ಬಿದ್ದಿದೆ ಅಂತಾನೆ ಹೇಳ್ಬಹುದು. ರಾಜಸ್ಥಾನ್ ರಾಯಲ್ಸ್ ಕೂಡ ಮುಂದಿನ ಬರುವಂತ 3 ಪಂದ್ಯಗಳಲ್ಲಿ 2 ಪಂದ್ಯ ಗೆಲ್ಲಲೇಬೇಕು. ಹೌದು ಸ್ನೇಹಿತರೆ, ಇಲ್ಲ ಅಂತಂದ್ರೆ ಇವರಿಗೂ ಕೂಡ ಪ್ಲೇ ಆಫ್ ಗೆ ಹೋಗಲು ತುಂಬಾನೇ ಕಷ್ಟಕರವಾಗಿ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ನಮ್ಮ RCB ಬಿಡ್ತು ಅಂತಂದ್ರೆ ಇನ್ಯಾವ 3 ತಂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬಹುದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.